ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಜ್ಞಾನವೇ ಅತಿ ದೊಡ್ಡ ಸಂಪತ್ತು. ಮಾಜಿ ಗೃಹ ಸಚಿವ ಎ ಚೌಡಾರೆಡ್ಡಿ. ಜೀವನದಲ್ಲಿ ಜ್ಞಾನವೇ ಅತ್ಯಂತ ದೊಡ್ಡ ಸಂಪತ್ತು. ದಾನಿಗಳು ನೀಡುವ ಪ್ರೋತ್ಸಾಹ ಹಾಗೂ ಶೈಕ್ಷಣಿಕ ಪರಿಕರಗಳನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮಾಜಿ ಗೃಹ ಸಚಿವರು ಹಾಗೂ ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ನ ಅಧ್ಯಕ್ಷರಾದ ಎ ಚೌಡರೆಡ್ಡಿರವರು ಕರೆ ನೀಡಿದರು. ಅವರು ಚಿಂತಾಮಣಿ ನಗರದ ಶ್ರೀ ವಿದ್ಯಾಗಣಪತಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಿರಿಯ, ಹಿರಿಯ ಪ್ರಾಥಮಿಕ ಹಾಗೂ ಉರ್ದು ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಓದಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ತಾಲೂಕು ಮತ್ತು ರಾಜ್ಯಕ್ಕೆ ಕೀರ್ತಿ ತರಬೇಕು. ವಿದ್ಯಾಗಣಪತಿ ದೇವಸ್ಥಾನ ಪ್ರಾರಂಭದ ದಿನಗಳಿಂದಲೂ ಪ್ರತಿ ವರ್ಷವೂ ಸತತವಾಗಿ ಈ ಶೈಕ್ಷಣಿಕ ದಾಸೋಹವನ್ನು ನಡೆಸಿಕೊಂಡು ಬರುತ್ತಿರುವುದು ನಮ್ಮ ಸಂಸ್ಥೆಗೆ ಅತೀವ ಸಂತೋಷ ತಂದಿದೆ ಎಂದು ಚೌಡರೆಡ್ಡಿ ತಿಳಿಸಿದರು. ಟ್ರಸ್ಟ್ನ ಉಪಾಧ್ಯಕ್ಷ ಜೆ ವಿಭಾಕರ್ ರೆಡ್ಡಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಉತ್ಸಾಹ ಹೆಚ್ಚಿಸಲು ನಾವು ಸಣ್ಣದೊಂದು ಪ್ರಯತ್ನ ಮಾಡುತ್ತಿದ್ದೇವೆ. ಕೇವಲ ಪುಸ್ತಕ, ಲೇಖನ ನೀಡುವುದಷ್ಟೇ ಅಲ್ಲದೆ ಪ್ರತಿ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಅವರಲ್ಲಿ ದೇಶಭಕ್ತಿ ಮತ್ತು ಹಬ್ಬಗಳ ಸಡಗರವನ್ನು ಮೂಡಿಸಲಾಗುತ್ತಿದೆ ಎಂದು ವಿವರಿಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಮಾತನಾಡಿ, ಇಂದಿನ ಮಕ್ಕಳೇ ನಾಳಿನ ಭಾರತದ ಭವ್ಯ ಪ್ರಜೆಗಳು ಹಾಗೂ ನಿರ್ಮಾತೃಗಳು. ಅವರ ಸುಸ್ಥಿರ ಭವಿಷ್ಯಕ್ಕಾಗಿ ಇಂತಹ ದಾನಿಗಳ ಸಹಕಾರ ಅತ್ಯಂತ ಅವಶ್ಯಕ ಎಂದರು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಆರ್ ಅಶೋಕ್ ಅವರು ದಾನಿಗಳ ಸೇವೆಯನ್ನು ಕೊಂಡಾಡಿದೆ. ಸರ್ಕಾರವು ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಸಮಾಜದ ಪ್ರಜ್ಞಾವಂತರು ದಾನಿಗಳಾಗಿ ಮುಂದೆ ಬಂದಾಗ ಮಾತ್ರ ಸರ್ಕಾರಿ ಶಾಲೆಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಶಿಕ್ಷಣವು ಯಾರು ಕದಿಯಲಾಗದ ಆಸ್ತಿ. ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಕೇವಲ ಶಾಲೆಯನ್ನಷ್ಟೇ ನಂಬಿ ಕುಳಿತುಕೊಳ್ಳದೆ ಮನೆಯಲ್ಲೂ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಕೋವಿಡ್ನಂಥ ಕಠಿಣ ಸಂದರ್ಭದಲ್ಲೂ ಟ್ರಸ್ಟ್ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಅವರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸದಸ್ಯರಾದ ಮುನ್ಶ್ಯಾಮ್ ರೆಡ್ಡಿ, KC ಗೋಪಾಲ್ ರೆಡ್ಡಿ, SG ಶ್ರೀನಿವಾಸ್, PN ರಾಜಗೋಪಾಲ್, ಶ್ರೀನಿವಾಸ್ ನಾಯ್ಡು, ಕ್ಷೇತ್ರ ಸಮನ್ವಯ ಸಂಯೋಜಕಿ ಗಿರಿಜಮ್ಮ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಮಾಜಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್, ಮಾಜಿ ನಗರಸಭಾ ಉಪಾಧ್ಯಕ್ಷ ರಾಣಿಯಮ್ಮ, ಮಾಜಿ ನಗರಸಭಾ ಸದಸ್ಯ JB ಮುರಳಿ, ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯರಾದ RNJ ಶ್ರೀನಿವಾಸ್, ಸುರೇಶ್, ಮುಖಂಡರಾದ ಉಮೇಶ್, ಜಿಲ್ಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಚಂದ್ರಮ್ಮ, ವೆಂಕಟರಪ್ಪ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸದಾ ಆಯುಷ್ ಆರೋಗ್ಯವನ್ನು ಕೊಟ್ಟಂತಹ ನಮ್ಮ ಗಣಪತಿ ದೇವರ ಆಶೀರ್ವಾದ ಸದಾ ಇವರ ಮೇಲೆ ಇರಲಿ. ಇಡೀ ಬ್ರಹ್ಮಾಂಡವೇ ಅಲುಗಾಡಲಿ. ಸತ್ಯದ ದಾರಿಯಲ್ಲಿ ನಾವು ನಡೆಯುತ್ತೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗಣಪತಿ ಟ್ರಸ್ಟ್ನ ಉಪಾಧ್ಯಕ್ಷರಲ್ಲಿ ಪುಸ್ತಕ ವಿತರಣೆ ಆಗುವುದು ಸಂತಸದ ವಿಷಯ. ಏಕೆಂದರೆ ಅವರ ಶಾಲೆ, ಅವರ ಅಭಿವೃದ್ಧಿಯಿಂದ ಶಾಲೆ ಗಣೇಶ್ ಟ್ರಸ್ಟ್ ವತಿಯಿಂದ ಮೊದಲಿಗೆ ಇಲ್ಲಿ ಉಪಸ್ಥಿತರಿದ್ದ ಶಿಕ್ಷಕರಿಗೂ ವೇದಿಕೆ ಮೇಲೆ ಬಿಟ್ಟು ಶಿಕ್ಷಕರು ಮಕ್ಕಳಿಗೆ ಊಟ ಮಾಡಿಸಿ ಕಳಿಸ್ಕೊಡ್ಬೇಕು ಅಂತ ವಿನಂತಿ. ಮಕ್ಕಳನ್ನ ವ್ಯವಸ್ಥೆಯನ್ನು ವೇದಿಕೆ ಮೇಲೆ ಬರುತ್ತೆ. ನಿಮ್ಮ ಮುಂದೆ ನೋಡಪ್ಪ. ನಮ್ಮ ಚಿಂತಾಮಣಿಯ ಮಾಧ್ಯಮ ವರ್ಗದವರು ಎಷ್ಟು ಅಂಶಗಳನ್ನು ಮುಗಿಸ್ತಾರೆ. ಬಹಳ ಪ್ರಜ್ವಲಿಗಳಾಗಿ ಕಿರಣಗಳಂತೆ ಬರ್ತಾ ಇರುತ್ತೆ ಅಂತವರು. ಸಮಯಕ್ಕೆ ತಕ್ಕಂತೆ ಕ್ಷಣ ಕ್ಷಣಕ್ಕೂ ಬರ್ತಾ ಇರುತ್ತೆ ವಿಷಯಗಳು.
ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅನ್ನೋದಕ್ಕೆ ನಿದರ್ಶನವಾಗಿದೆ. ಈ ವರ್ಷ ಈ ಸಾಮಗ್ರಿಗಳನ್ನು ಪ್ರಸ್ತುತಿ ವರ್ಷವಾಗಿದೆ. ವರ್ಷದ ಪ್ರಾರಂಭದಲ್ಲೇ ಈ ಸಾಮಗ್ರಿಗಳು ಕೊಡ್ತಾ ಇರೋದ್ರಿಂದ ಮಕ್ಕಳು ಯಾವುದೇ ಯೋಚನೆ ಇಲ್ಲದೆ ವರ್ಷವಿಡೀ ತಮ್ಮ ಕಲಿಕೆಯನ್ನು ಕಲಿಯೋದಕ್ಕೆ ತುಂಬಾ ಮಾರ್ಗದರ್ಶನ ಆಗಿದೆ. ದೇವರು ಈ ಟ್ರಸ್ಟನ್ನ ಇನ್ನಷ್ಟು ಬೆಳೆಸಲಿ ಅಂತ ಪ್ರಾರ್ಥನೆ ಮಾಡೋಣ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚೌಧರಿಯವರೇ ಹಾಗೂ ನಮ್ಮ ಟ್ರಸ್ಟಿನ ಸದಸ್ಯರಲ್ಲಾದ ಎಲ್ಲ ಮುನ್ಸಾಮ್ ರೆಡ್ಡಿಯವರೇ, ಗೋಪಾಲ್ ರೆಡ್ಡಿಯವರೇ, ಎಚ್ ವಿ ಶ್ರೀನಿವಾಸ್ ಅವರೇ, ಶ್ರೀನಿವಾಸ್ ನಾಯ್ಡು ಅವರೇ, ಕೆ ಎನ್ ರಾಜಗೋಪಾಲ್ ಅವರೇ ಮತ್ತು ಸಿ ಎನ್ ನಾಗರಾಜ್ ಅವರು ಎಲ್ಲರೂ ಹಾಗೂ ಇತರೆ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿದ್ದಾರೆ. ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ವೇದಿಕೆ ಮುಂಭಾಗದಲ್ಲೂ ಸುಮಾರು ಜನ ಇದ್ದಾರೆ ಗಣ್ಯ ವ್ಯಕ್ತಿಗಳು. ಹಾಗೂ ಈಗ ಈ ಪುಸ್ತಕ ಮತ್ತು ಲೇಖನವನ್ನು ಪಡೆಯುವಂಥ ವಿದ್ಯಾರ್ಥಿನಿಯರು ಇದ್ದಾರೆ, ಪೋಷಕರು ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಉಪನ್ಯಾಸಕರು ಬಂದಿದ್ದಾರೆ, ಪತ್ರಕರ್ತರು ಆಗಮಿಸಿದ್ದಾರೆ, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಆಗಮಿಸಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೂ ನಾವು ಕೊಡುವ ಲೇಖನಿ ಮತ್ತು ಸಾಮಗ್ರಿಗಳನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲರನ್ನು ಇನ್ನೂ ಉತ್ತಮ ಪ್ರಗತಿ ಆಗಲಿ ಅಂತ ಹಾರೈಸ್ತಾ ನಾನು ಈ ವಿದ್ಯಾಗಣಪತಿ ಕಮಿಟಿ ಮೆಂಬರ್ಸು ಮತ್ತು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಬಹಳ ಸಂತೋಷದಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಇಲ್ಲಿ ಮಕ್ಕಳು ಕೂಡ ಬಂದಿದ್ದಾರೆ. ಆಮೇಲೆ ನಮ್ಮ ಕೆಲವು ಸ್ನೇಹಿತರು ಎಲ್ಲ ಇದ್ದಾರೆ. ಎಲ್ಲರಿಗೂ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ದಿನದ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಯಾವತ್ತು ಪ್ರತಿಯೊಂದು ವರ್ಷವೂ ಮಾಡ್ತೇವೆ. ಅದರಲ್ಲಿ ಕೂಡ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಶಾಲೆಯ ಸಿದ್ದಾವಣಿ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಶಾಲೆಯ ಮಕ್ಕಳಿಗೆ ಪುಸ್ತಕಗಳು ಬರೆಯೋದಕ್ಕೆ ಲೇಖನಿ ಸಾಮಗ್ರಿಗಳು ಇದನ್ನು ಕೊಡ್ತೀವಿ ನಾವು. ಏನೋ ಒಂದು ಸಂತೋಷದಿಂದ ಆ ಹುಡುಗರೆಲ್ಲ ಬಂದಿದ್ದಾರೆ. ಅವರು ಕೂಡ ನಾನು ಭಾಳ ಸಂತೋಷದ ಸುಸ್ವಾಗತ ಬಯಸುತ್ತೇನೆ. ಮತ್ತು ನಮ್ಮ ಹಿರಿಯರು ಎಲ್ಲರೂ ಬಂದಿದ್ದೀವಿ. ಅದರಲ್ಲಿ ಕೂಡ ಮೊದಲಿಂದ ಈ ದೇವಸ್ಥಾನ ಪ್ರಾರಂಭ ಆದಾಗಲಿಂದ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೊತೆಗೆ ಎಲ್ಲರೂ ಕೂಡ ನಮ್ಮ ದೇವಸ್ಥಾನದ ಬಗ್ಗೆ ಒಳ್ಳೆಯ ಚಿಂತಾಮಣೆಯಲ್ಲಿ ಮತ್ತು ಬೇರೆಯವರು ಕೂಡ ಭಾಳ ಸಂತೋಷದಿಂದ ಭಕ್ತಿಯಿಂದ ಬಂದು ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಸ್ತಾರೆ. ಅವ್ರಿಗೆಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಮುಂದೆ ವರ್ಷ ಕೂಡ ನಾವು ಕಾರ್ಯಕ್ರಮ ನಡೆಸ್ತೀವಿ. ಹುಡುಗರಿಗೆ ಪುಸ್ತಕಗಳು ಕೊಡ್ತೀವಿ, ಲೇಖನಿ ಕೊಡ್ತೀವಿ. ಅದರಿಂದ ಹುಡುಗರು ಕೂಡ ಸಂತೋಷವಾಗಿದ್ದಾರೆ. ಈ ದಿನ ಈ ಎಲ್ಲ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯಲಿ. ಎಲ್ಲರೂ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸ್ತಾ ನಾನು ಸುಮಾರು ವರ್ಷಗಳಿಂದ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರಾ. ಇವತ್ತು ಚಿಂತಾಮಣಿ ತಾಲೂಕಿನ ನಗರದ ಎಲ್ಲ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಲೇಖನಿ ಸಾಮಗ್ರಿಗಳನ್ನು ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಬರ್ತಾ ಇದ್ದು, ಅದರ ಒಂದು ಸದುಪಯೋಗ ಮಕ್ಕಳು ಇವತ್ತು ಪಡ್ಕೋಬೇಕಾಗಿದೆ. ಇವತ್ತು ಸರ್ಕಾರ ಸಹ ಅನೇಕ ಯೋಜನೆಗಳು ತಂದಿದೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಇದರ ಒಂದು ದಾನಿಗಳ ಸಹಕಾರ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆ ಬರ್ತಕ್ಕಂಥ ಮಕ್ಕಳು ಬಡತನದಿಂದ ಬಂದಿರತಕ್ಕಂಥವ್ರು, ಕಷ್ಟಗಳನ್ನ ಕಂಡಿರ್ತಕ್ಕಂಥವ್ರು, ಅಂತಹ ಮಕ್ಕಳಿಗೆ ಅವರ ಒಂದು ಜೀವನ ಉಜ್ವಲವಾಗಿರಬೇಕು. ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಶಿಕ್ಷಣ ಪಡೆದು ಇವತ್ತು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟಿಂದ ಈ ಒಂದು ಒಳ್ಳೆಯ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದೊಂದು ಶಕ್ತಿ. ಸಾಮಾನ್ಯ ಪ್ರಜೆಯ ಮಗು ಕೂಡ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಧ್ಯ ಯಾವುದರಿಂದ ಇದೆ ಅಂದ್ರೆ ಅದು ಒಂದು ಶಿಕ್ಷಣ. ಅದನ್ನು ಯಾರು ಸಹ ಕದಿಯಕ್ಕಾಗಲ್ಲ. ನೀರಲ್ಲಿ ಹಾಕಿದ್ರೆ ಅದು ಮುಳುಗಲ್ಲ. ಯಾರು ಸಹ ಈಗ ನಮ್ಮ ಹತ್ರ ದುಡ್ಡಿದ್ರೆ ಕದಿದ್ದಾರೆ.
ಅರ್ಥ ಆಯ್ತಾ? ಆದ್ರೆ ಶಿಕ್ಷಣ ಇದ್ರೆ ಯಾರು ಕದಿಯಕ್ಕಾಗಲ್ಲ. ನಮ್ಮ ದೇಶ ಅಲ್ಲ, ವಿವಿಧ ದೇಶಗಳಲ್ಲೂ ಸಹ ತಮ್ಮ ವೃತ್ತಿಯನ್ನ ಮಾಡಲಿಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ. ಇವತ್ತು ಪೋಷಕರು ಅಷ್ಟೇ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಬೇಕು. ಅವರಿಗೆ ಹೆಚ್ಚಿನ ಒಂದು ಶಿಕ್ಷಣ ಕೊಡಬೇಕಾದ್ರಿಂದ ಮಹಿಳೆಯರ ಒಂದು ಸಹಕಾರ ತಗೊಂಡು ಅವರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ